ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ನಮ್ಮ ಗಜಪಡೆಯ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಭವಿಷ್ಯದ ಅಂಬಾರಿ ಆನೆ ಅಂತಲೇ ಕನ್ಸಿಡರ್ ಆಗಿರ್ತಕ್ಕಂಥ ಮತ್ತೊಂದು ಆನೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಇವನ ಬಗ್ಗೆ ಹೇಳಬೇಕು ಅಂತಂದರೆ, ಆರಂಭದಲ್ಲಿ ಒಬ್ಬ ಸಾಲಾನೆಯಾಗಿ, ನಂತರ ಪಟ್ಟದ ಆನೆಯಾಗಿ, ತದನಂತರ ನಿಶಾನೆ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದವನೇ ಧನಂಜಯ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಧನಂಜಯನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಗಾಂಡೀವಧಾರಿ ಅರ್ಜುನ ಅಲಿಯಾಸ್ ಧನಂಜಯ ಇವನನ್ನು 2013ರಲ್ಲಿ ಹಾಸನದ ಎಸಳೂರು ಅರಣ್ಯ ಪ್ರದೇಶದಲ್ಲಿ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಇವನ ವಯಸ್ಸು 45 ವರ್ಷ, ಎತ್ತರ 2.88 ಮೀಟರ್, ಇವನ ತೂಕ 5150 kg. ಹಾಗೆ ಧನಂಜಯನ ಉದ್ದ ನೆನಪಲ್ಲಿಟ್ಕೊಳ್ಳಿ 12.25 ಅಡಿ. ಅಂದರೆ ಕಾಮನ್ ಆಗಿ ಹೇಳಬೇಕು ಅಂತಂದರೆ, ಆನೆಯ ಎತ್ತರ ಎಷ್ಟು ಮುಖ್ಯನೋ ಈ ಒಂದು ಆನೆಯ ಉದ್ದ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗೆ ಧನಂಜಯನ ಮಾವುತರಾಗಿ ಭಾಸ್ಕರ್ ಹಾಗೆ ಕಾವಾಡಿಗರಾಗಿ ರಾಜಣ್ಣ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಸ್ನೇಹಿತರೆ, ಇವನು ಕಳೆದ 7 ವರ್ಷಗಳಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಹಾಗೆ ಕೆಲವೊಂದು ಕಾಡಾನೆ ಕಾರ್ಯಾಚರಣೆಯಲ್ಲೂ ಕೂಡ ಧನಂಜಯ ಭಾಗಿಯಾಗ್ತಾ ಇದ್ದಾನೆ. ನಾವು ಧನಂಜಯನ ಬಗ್ಗೆ ಮಾತಾಡಲೇಬೇಕಾಗ್ತದೆ. ಇವನ್ ಅಭಿಮನ್ಯು ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕಾದ್ರೇ ಧನಂಜಯನನ್ನು ಭವಿಷ್ಯದ ಅಂಬಾರಿ ಆನೆ ಅಂತಲೇ ಕನ್ಸಿಡರ್ ಮಾಡಿದ್ರು. ಒಂದು ಕಡೆ ಗೋಪಾಲಸ್ವಾಮಿಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದರೆ, ಮತ್ತೊಂದು ಕಡೆ ಧನಂಜಯನಿಗೂ ಕೂಡ ಟ್ರೈನಿಂಗನ್ನು ಕೊಡ್ತಾ ಇರ್ತಾರೆ. ಸ್ನೇಹಿತರೆ, ನಾವು ನಾರ್ಮಲಾಗಿ ತಿಳಿದಿರೋ ಪ್ರಕಾರ ಒಂದು ದಸರಾ ಆನೆ ಅಂತಂದರೆ ನೋಡೋದಕ್ಕೆ ತುಂಬ ಆಕರ್ಷಣೀಯವಾಗಿರಬೇಕು. ಹಾಗೆ ಆನೆಯ ಒಂದು ತೂಕ ಆಗಿರ್ಬೋದು, ಮತ್ತು ಎತ್ತರ ಆಗಿರ್ಬೋದು, ಆನೆಯ ಉದ್ದ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಪ್ರಾಪರ್ ಅಂಬಾರಿ ಆನೆ ಆಗಲಿಕ್ಕೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕೋ ಆ ಎಲ್ಲ ಕ್ವಾಲಿಟೀಸ್ ನಮ್ಮ ಧನಂಜಯನಿಗಿದೆ. ನಾನು ನೋಡಿರೋ ಪ್ರಕಾರ ಇವನ ಉದ್ದ ಏನಿದೆಯಲ್ಲ, ಅಲ್ಟಿಮೇಟ್ ತುಂಬ ಉದ್ದ ಇದ್ದಾನೆ, ಹಾಗೆ ತುಂಬ ಎತ್ತರ ಕೂಡ ಇದ್ದಾನೆ, ಅಷ್ಟೇ ಆಕರ್ಷಣೀಯವಾಗಿ ಇದ್ದಾನೆ. ಇನ್ನು ಅದೇ ರೀತಿಯಾಗಿ ದಸರಾದಲ್ಲಿ ತುಂಬ ಅನುಭವ ಇದೆ. ನಾವು ನಾರ್ಮಲಾಗಿ ನಾವು ನೋಡೋದಾದರೆ ಅಭಿಮನ್ಯು, ಪ್ರಶಾಂತ, ತದನಂತರ ಗೋಪಿ ಆದಮೇಲೆ ದಸರಾದಲ್ಲಿ ಹೆಚ್ಚಿನ ಅನುಭವ ಇರೋದು ಯಾರಿಗೆ ಅಂತಂದರೆ ನಮ್ಮ ಧನಂಜಯನಿಗೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ನಮ್ಮ ಧನಂಜಯನಲ್ಲಿ ನನಗೆ ಇಷ್ಟ ಆಗಿರ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಏನಪ್ಪ ಅಂತಂದರೆ ಇವನ ಒಂದು ವೆಯ್ಟ್ ಇನ್ಕ್ರೀಸ್. ನಾವು ಏನಪ್ಪ ಅಂತಂದರೆ ವೆಯ್ಟ್ ತುಂಬ ಆಗಬಾರ್ದು ಅಂತ ಪ್ರಾಪರ್ ಆಗಿರ್ತಕ್ಕಂಥ ಎಕ್ಸಸೈಸ್ ಆಗಿರ್ಬೋದು, ಜಿಮ್ಮು, ವರ್ಕೌಟ್ ಅಂತ ಏನೇನೋ ಮಾಡ್ತೀವಿ. ಹಾಗೆ ನಮ್ಮ ಧನಂಜಯನ ಕೂಡ ಇವನೇನು ಸ್ಪೆಷಾಲಿಟಿ ಅಂತಂದರೆ, ಇವನು ದಸರಾಗೆ ಬಂದರೆ ಆ ದಸರಾದಲ್ಲಿ 150ರಿಂದ 200 kg ಮಾತ್ರ ಇವನು ಹೆಚ್ಚಾಗ್ತಾನೆ. ಒಂದು ಪ್ರಾಪರಾಗಿ ಒಂದು ಪರ್ಸ್ನಾಲಿಟಿಯನ್ನು ಇವನು ಮೇಂಟೈನ್ ಮಾಡಿದ್ದಾನೆ. ಇನ್ನು ಅದೇ ರೀತಿಯಾಗಿ ಕಳೆದ ವರ್ಷ ಇವನಿಗೆ ಮರದ ಅಂಬಾರಿಯನ್ನು ಹೊರಿಸಿದ್ರು. ಇವನು ಜಸ್ಟ್ ಏನಪ್ಪ ಅಂತಂದರೆ 1 ಗಂಟೆ 27 ನಿಮಿಷದಲ್ಲಿ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಸುಮಾರು 1000 kg ತೂಕದ ಒಂದು ಮರಳು ಮೂಟೆಯನ್ನು ಹೊತ್ಕೊಂಡು ಇವನು ಅಲ್ಲಿಗೆ ರೀಚ್ ಆಗಿರ್ತಾನೆ. ಅದನ್ನು ನೋಡಿದ್ರೆ ನಮಗೆ ತುಂಬಾ ಒಂದು ಖುಷಿ ಅನ್ನೋದು ಆಗುತ್ತೆ. ಹಾಗೆ ಭವಿಷ್ಯದಲ್ಲಿ ನಮ್ಮ ಧನಂಜಯನಿಗೆ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಸಿಗಲಿ, ಹಾಗೆ ಅವನ ಹೆಸರು ಕೂಡ ಶಾಶ್ವತವಾಗಿ ನಿಲ್ಲಲಿ ಅಂತ
ಆ ದೇವರಲ್ಲಿ ಬೇಡ್ಕೊಳ್ತಾ ಮತ್ತೊಂದು ಸ್ಪೆಷಲ್ ರಿಕ್ವೆಸ್ಟ್, ನಮ್ಮ ಧನಂಜಯನಿಗೆ ಆ ದೇವರು ಉತ್ತಮ ಆರೋಗ್ಯ, ಆಯುಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.